ಡಯಾಬಿಟಿಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಲಕ್ಕು ಹೊಡೆಯುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ರೆಟಿನೋಪತಿ ಆಗುತ್ತೆ, ನ್ಯೂರೋಪತಿ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಡಯಾಬಿಟಿಸ್ ಅಲ್ಲಿ ಕೆಟ್ರಾಕ್ಟ್ ಮತ್ತೆ ಗ್ಲಾಕೋಮಾ ಸಹ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಏನಾಗುತ್ತೆ, ಕಣ್ಣು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗ್ಬೋದು. ನಮ್ಮ ಕಣ್ಣಿನ ದೃಷ್ಟಿನ ಡಯಾಬಿಟಿಸ್ ಪರ್ಮನೆಂಟ್ ಆಗಿ ಕಿತ್ಕೋಬಹುದು. ಸೊ ಕೆಟ್ರಾಕ್ಟ್ ಅಂದ್ರೆ ಏನು ನೋಡಿ, ನಮ್ಮ ಕಣ್ಣಿನ ಒಳಗಡೆ ಇರೋ ಲೆನ್ಸ್ ಅಲ್ಲಿ ಮೋಡ ಕವಿದಾಗ ಆಗ್ಬಿಟ್ಟಿರುತ್ತೆ. ಸೊ ಇದು ಕೆಟ್ರಾಕ್ಟ್ ಎಲ್ರಿಗೂ ಏಜ್ ಆದ್ಮೇಲೆ ಬರೋದೆ. ಬಟ್ ಡಯಾಬಿಟಿಸ್ ಇರೋರಿಗೆ 10ರಿಂದ 15 ವರ್ಷ ಮುಂಚೆ ಬರುತ್ತೆ, ನಿಯಂತ್ರಣದಲ್ಲಿ ಇಲ್ಲದೆ ಹೋದ್ರೆ. ಸೊ ಅದ್ರ ಬಗ್ಗೆ ನಾವು ಕೇರ್ ತಗೋಬೇಕು. ಮತ್ತೆ ಗ್ಲಾಕೋಮಾ ಅಂದ್ರೆ ಏನು, ಕಣ್ಣು ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಇಂಟ್ರಾ ಅಕ್ಯುಲರ್ ಪ್ರೆಷರ್ ಅಂತೀವಿ. ಆವಾಗ ಏನಾಗುತ್ತೆ, ಒಳಗಡೆ ಇರುವಂತ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗುತ್ತೆ. ಆಪ್ಟಿಕ್ ನರ್ವ್ ಏನು, ಅದು ಒಂದು ಕೇಬಲ್ ಇದ್ದಂಗೆ, ನಮ್ ರೆಟಿನ ಬ್ರೈನ್ಗೆ ಕನೆಕ್ಟ್ ಮಾಡಿ ಅದಂತ ಒಂದು ಕೇಬಲ್ ಹಾಳಾಗ್ಬಿಟ್ರೆ ಆಮೇಲೆ ನಮ್ಗೆ ಇಮೇಜ್ ಸರಿಯಾಗಿ ಕಾಣೋದಿಲ್ಲ, ಏನಿಲ್ಲ, ದೃಷ್ಟಿ ಕಂಪ್ಲೀಟ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ತಪ್ಸ್ಕೋಬೇಕಾದ್ರೆ ನೀವು ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು, ಶುಗರ್ನ ನಿಯಂತ್ರಣದಲ್ಲಿ ಇಡಬೇಕು. ಡಯಾಬಿಟಿಸ್ ಅಂಡ್ ಗ್ಲಾಕೋಮಾ ಇಸ್ ನಾಟ್ ಎ ಜೋಕ್. ನೀವು ಬಾರಿ ಕೇರ್ಫುಲ್ ಆಗಿರ್ಬೇಕು ಇದ್ರ ಬಗ್ಗೆ. ಇನ್ನು ಹೆಚ್ಚಿಗೆ ತಿಳ್ಕೊಳ್ಳೋಕೆ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಾರ್.